TRG ಎಜುಕೇಷನ್ ಚಾನೆಲ್ಗೆ ಸ್ವಾಗತ. ಕೇಂದ್ರ ಸರ್ಕಾರದ ಹುದ್ದೆಗಳಾಗಿದ್ದು ಪುರುಷ ಮತ್ತು ಮಹಿಳೆಯರು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಆನ್ಲೈನ್ ಮೂಲಕ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹುದ್ದೆಯ ಹೆಸರೇನು, ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟು, ವೇತನ ಶ್ರೇಣಿ ಎಷ್ಟು, ವಯಸ್ಸಿನ ಮಿತಿ ಏನು, ವಿದ್ಯಾರ್ಹತೆ ಏನು, ವೇತನ ಸಂಬಳ ಎಷ್ಟು, ಇವೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಒಂದು ವೇಳೆ ಈ ವಿಡಿಯೋ ಇಷ್ಟವಾಯಿತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತುವುದರ ಮೂಲಕ ನೋಟಿಫೈ ಆಗಿರಿ. ಹುದ್ದೆ ಹೆಸರು NTPC ಹುದ್ದೆ ಅಂತ ನಾವಿಲ್ಲಿ ಗುರುತಿಸ್ತೀವಿ. ಒಟ್ಟು ಹುದ್ದೆಗಳ ಸಂಖ್ಯೆ 11,558 ಹುದ್ದೆಗಳು. ಈ ಹುದ್ದೆಗಳಿಗೆ ನೋಟಿಫಿಕೇಶನ್ ಬಿಡುಗಡೆ ಮಾಡಲಾಗಿದೆ. ವಿದ್ಯಾರ್ಹತೆ PUC ಪದವಿ ಅರ್ಹತೆಯನ್ನು ಹೊಂದಿದಂಥವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. RRB NTPC ವೇಕೆನ್ಸಿ 2024 ಅಂದರೆ ಭಾರತೀಯ ರೈಲ್ವೆ ಇಲಾಖೆಯು ಏನು ಮಾಡಿದೆ ಅಂತಂದರೆ, ಇದೀಗ ನಾನ್ ಟೆಕ್ನಿಕಲ್ ಪ್ಯಾಪುಲರ್ ಕೆಟಗಿರಿಯ ವಿವಿಧ ಹುದ್ದೆಗಳ ಭರ್ತಿಗೆ ಶಾರ್ಟ್ ನೋಟಿಫಿಕೇಶನ್ ಬಿಡುಗಡೆ ಮಾಡಿದೆ ರೀ. ಒಟ್ಟು ಹುದ್ದೆಗಳ ಸಂಖ್ಯೆ 11,558 ಹುದ್ದೆಗಳು. ಅದು NTPC ಪೋಸ್ಟ್ಗಳಿಗೆ ಅಧಿಸೂಚನೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ರೈಲ್ವೆ ಇಲಾಖೆಯಿಂದ ಮತ್ತೊಂದು ನೋಟಿಫಿಕೇಶನ್ ಬಿಡುಗಡೆ ಮಾಡಿದೆ. ಅದು ಏನಪ್ಪ ಅಂತಂದರೆ, PUC ಪಾಸ್ ಆದವರಿಗೆ ಹುದ್ದೆಗಳ ಸಂಖ್ಯೆ 3,445 ಹುದ್ದೆಗಳು. ಪದವಿ ಪಾಸ್ ಆದವರಿಗೆ 8,113 ಹುದ್ದೆಗಳು. ಒಟ್ಟಾರೆ 11,558 ಪೋಸ್ಟುಗಳಿಗೆ ಅರ್ಜಿಯನ್ನು ನೋಟಿಫಿಕೇಶನನ್ನು ಬಿಡುಗಡೆ ಮಾಡಿದೆ. ಯಾವುದು? ಭಾರತೀಯ ರೈಲ್ವೆ ಇಲಾಖೆಯು. ಭಾರತೀಯ ರೈಲ್ವೆ ಇಲಾಖೆಯು ಈ ವರ್ಷದ 5ನೇ ಮತ್ತು 6ನೇ ನೇಮಕಾತಿ ಅಧಿಸೂಚನೆಗಳನ್ನು ಇದೀಗ ಒಟ್ಟು 11,558 ಹುದ್ದೆಗೆ ಬಿಡುಗಡೆ ಮಾಡಿದೆ. ಅದರಲ್ಲಿ ಗ್ರ್ಯಾಜುಯೇಟ್ ವಿದ್ಯಾರ್ಹತೆ ಹೊಂದಿದವರಿಗೆ ಒಟ್ಟು 8,113 ಅಂದರೆ ಪದವಿ ವಿದ್ಯಾರ್ಹತೆಯನ್ನು ಹೊಂದಿರುವಂಥ ವಿದ್ಯಾರ್ಥಿಗೆ 8,113 ಹುದ್ದೆಗಳನ್ನು ನಿಗದಿಪಡಿಸಲಾಗಿದೆ. ಗ್ರ್ಯಾಜುಯೇಟ್ ಅಲ್ಲದೆ ಅಂಡರ್ ಗ್ರ್ಯಾಜುಯೇಟ್ ವಿದ್ಯಾರ್ಹತೆ ಉಳ್ಳವರಿಗೆ ಒಟ್ಟು 3,445 ಹುದ್ದೆಗಳನ್ನು ನೀಡಲಾಗಿದೆ. ಈ ಎಲ್ಲ ಹುದ್ದೆಗಳಿಗೆ ಏನಪ್ಪ ಅಂತಂದರೆ, PUC ಪದವಿಯನ್ನು ತಾಂತ್ರಿಕೇತರ ವಿಷಯಗಳಲ್ಲಿ ಪಾಸಾದವರು ಅರ್ಜಿ ಹಾಕ್ಬೋದು. ತಾಂತ್ರಿಕೇತರ ಅಂದರೆ ಇಲ್ಲಿ ಕೆಲವೊಂದು ITI ಅಂತ ಮುಗ್ದಿರುತ್ತಲ್ಲ, ITI ಅಂತ ಹೇಳ್ಬೋದು, NAC ಅಂತ ಹೇಳ್ಬೋದು. ಈ ವಿಷಯಗಳಲ್ಲಿ ಪಾಸಾದವರು ಅರ್ಜಿಯನ್ನು ಸಲ್ಲಿಸಬಹುದು. ತಾಂತ್ರಿಕೇತರ ವಿಷಯಗಳಲ್ಲಿ ಪಾಸಾದವರು ಅರ್ಜಿಯನ್ನು ಹಾಕ್ಬೋದು. ಯಾವ ಯಾವ ಹುದ್ದೆಗಳನ್ನು ನಿಗದಿಪಡಿಸಲಾಗಿದೆ ಅಂತಂದರೆ, ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ಗೆ 1,736 ಹುದ್ದೆಗಳನ್ನು ನಿಗದಿಪಡಿಸಿದ್ದಾರೆ. ಸ್ಟೇಷನ್ ಮಾಸ್ಟರ್ ಅವರಿಗೆ 994 ಹುದ್ದೆಗಳನ್ನು ನಿಗದಿಪಡಿಸಲಾಗಿದೆ. ಗೂಡ್ಸ್ ಟ್ರೈನ್ ಮ್ಯಾನೇಜರ್ಗೆ 3,144 ಹುದ್ದೆಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗಿದೆ. ಸ್ಟೇಷನ್ ಮಾಸ್ಟರ್ಗೆ 994, ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ಗೆ 1,736 ಹುದ್ದೆಗಳು. ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ಗೆ 1,507 ಹುದ್ದೆಗಳು. ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ಗೆ 732 ಹುದ್ದೆಗಳು. ಒಟ್ಟು ಹುದ್ದೆಗಳು 8,113 ಹುದ್ದೆಗಳು ಅಂತಂದರೆ, ಪದವಿಯನ್ನು ವಿದ್ಯಾರ್ಹತೆಯಾಗಿ ಪಡೆದುಕೊಂಡಂಥವರಿಗೆ ಒಟ್ಟು ಹುದ್ದೆಗಳು 8,113 ಹುದ್ದೆಗಳು. ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್, ಸ್ಟೇಷನ್ ಮಾಸ್ಟರ್, ಗೂಡ್ಸ್ ಟ್ರೈನ್ ಮ್ಯಾನೇಜರ್, ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್, ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್. ಒಟ್ಟು ಹುದ್ದೆಗಳ ಸಂಖ್ಯೆ 8,113 ಹುದ್ದೆಗಳು. ಗ್ರ್ಯಾಜುಯೇಟ್ ವಿದ್ಯಾರ್ಹತೆ ಉಳ್ಳ ರೈಲ್ವೆ NTPC ಹುದ್ದೆಗಳಿಗೆ ಅರ್ಜಿ ಹಾಕಲು ನಿಗದಿತ ದಿನಾಂಕವನ್ನು ಇಲ್ಲಿ ತಿಳಿಸಲಾಗಿದೆ. ಸ್ವೀಕಾರ ಅಂದರೆ ಅರ್ಜಿ ಸ್ವೀಕಾರಕ್ಕೆ ಆರಂಭ ದಿನಾಂಕ 14/9/2024 ಪ್ರಾರಂಭ ಆಗ್ಯದ. ಕೊನೆಯ ದಿನಾಂಕ ನೋಡಿ
13/10/2024 ರಾತ್ರಿ 11:59 ಗಂಟೆಯವರೆಗೆ ಏನಪ್ಪ ಅಂತಂದರೆ ನಾವು ಅರ್ಜಿಯನ್ನು ಸಲ್ಲಿಸ್ಬೋದು. ಹೆಂಗೆ ಸಲ್ಲಿಸ್ಬೋದು? ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಕೆಲವೊಂದು ನಿಯಮ ನಿಗದಿಪಡಿತ ಮಾಡಿದ್ದಾನೆ. ಅಂದರೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ 1/1/2025 ಕನಿಷ್ಠ 18 ವರ್ಷ ಆಗಿರ್ಬೇಕ್ರಿ ಕಂಪಲ್ಸರಿ, ಅಥವಾ ಗರಿಷ್ಠ 36 ವರ್ಷ ಮೀರಿರಬಾರ್ದಂತೆ. 1/1/2025 36 ವರ್ಷ ಮೀರಿರಬಾರ್ದು, ಕನಿಷ್ಠ 18 ವರ್ಷ ಆಗಿರಬೇಕು. ಅಂಥವ್ರಿಗೆ ಏನಪ್ಪ ಅಂತಂದರೆ ಇಲ್ಲಿ ನಿಗದಿತ ಮಾಡಲಾಗಿದೆ. OBC ವರ್ಗದವರಿಗೆ 3 ವರ್ಷದ ವಯಸ್ಸಿನ ಸಡಿಲಿಕೆ, SC ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಅರ್ಜಿ ಹಾಕಲು 5 ವರ್ಷದ ವಯಸ್ಸಿನ ಸಡಿಲಿಕೆಯ ನಿಯಮಗಳನ್ನು ಕೂಡ ಅನ್ವಯ ಮಾಡಲಾಗಿದೆ. ವೇತನ ಶ್ರೇಣಿಯನ್ನು ನೋಡಿದಾಗ ವರ್ಗ ಪೋಸ್ಟ್ ಆರಂಭಿಕ ಪದವಿ ಪೂರ್ವ ಪೋಸ್ಟ್ಗಳು ಅಂತಂದಾಗ PUCದವರಿಗೆ ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ಗೆ 19,900 ವೇತನ ಶ್ರೇಣಿ, ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್ದವರಿಗೆ 19,900 ವೇತನ ಶ್ರೇಣಿ, ರೈಲು ಗುಮಾಸ್ತಾರ್ ಅವರಿಗೆ 19,900 ವೇತನ ಶ್ರೇಣಿ, ವಾಣಿಜ್ಯ ಕಮ್ ಟಿಕೆಟ್ ಕ್ಲರ್ಕ್ ಅವರಿಗೆ 21,700 ರೂಪಾಯಿ ವೇತನ ಶ್ರೇಣಿ ನಿಗದಿತಪಡಿಸಲಾಗಿದೆ. ಪದವೀಧರ ಪೋಸ್ಟ್ ಗೂಡ್ಸ್ ರೈಲು ನಿರ್ವಾಹಕರು ಪದವೀಧರಿಗೆ 29,200 ವೇತನ ಶ್ರೇಣಿ, ಮುಖ್ಯ ವಾಣಿಜ್ಯ ಮತ್ತು ಟಿಕೆಟ್ ಮೇಲ್ವಿಚಾರಕರಿಗೆ 35,400 ವೇತನ ಶ್ರೇಣಿ, ಹಿರಿಯ ಕ್ಲರ್ಕ್ ಕಮ್ ಟೈಪಿಸ್ಟ್ಗೆ 29,200, ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ಗೆ 29,200, ಸ್ಟೇಷನ್ ಮಾಸ್ಟರಿಗೆ 35,400 ವೇತನ ಶ್ರೇಣಿಯನ್ನು ನಿಗದಿ ಮಾಡಲಾಗಿದೆ. ಈ ರೀತಿ ವೇತನ ಶ್ರೇಣಿ ಗ್ರ್ಯಾಜುಯೇಟ್, ಅಂಡರ್ ಗ್ರ್ಯಾಜುಯೇಟ್ ಇಬ್ಬರಿಗೂ ಕೂಡ ಎಷ್ಟೆಷ್ಟು ಅದರಲ್ಲಿ ವಿಭಾಗವನ್ನಾಗಿ ಮಾಡಿ ಯಾವ್ಯಾವ ಪೋಸ್ಟುಗಳಿಗೆ ಎಷ್ಟೆಷ್ಟು ವೇತನ ಶ್ರೇಣಿ ಅನ್ನೋಂಥದ್ದನ್ನು ಇಲ್ಲಿ ನಿಗದಿಗೊಳಿಸಲಾಗಿದೆ. ಅಂಡರ್ ಗ್ರ್ಯಾಜುಯೇಟ್ ವಿದ್ಯಾರ್ಥಿ ಉಳ್ಳವರಿಗೆ ಅಂದರೆ SSLC PUC ರೈಲ್ವೆ NTPC ಹುದ್ದೆಗಳು ಎಷ್ಟೆಷ್ಟವದಂದರೆ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಅವರಿಗೆ 2,022 ಪೋಸ್ಟುಗಳದವ್ರಿ, ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್ದವರಿಗೆ 361 ಹುದ್ದೆಗಳು, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ಗೆ 990 ಹುದ್ದೆಗಳು, ಟ್ರೈನ್ ಕ್ಲರ್ಕ್ರಿಗೆ 72 ಹುದ್ದೆಗಳು, ಒಟ್ಟು ಹುದ್ದೆಗಳು 3,445 ಹುದ್ದೆಗಳು. ಯಾರ್ದಂದ್ರೆ ಅಂಡರ್ ಗ್ರ್ಯಾಜುಯೇಟ್ ವಿದ್ಯಾರ್ಥಿ ಉಳ್ಳವರಿಗೆ ಅಂದರೆ SSLC PUC ಇಬ್ಬರಿಗೂ ಕೂಡ ಅಲ್ಲಿ ತಾಂತ್ರಿಕೇತರದಲ್ಲಿ ಪಾಸ್ ಆಗಿರಬೇಕು, ಅಂಥವರಿಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಲಕ್ಕೆ ಬರುತ್ತೆ ಅಂತ ಇಲ್ಲಿ ಗುರುತಿಸಲಾಗಿದೆ. ಅಂಡರ್ ಗ್ರ್ಯಾಜುಯೇಟ್ ವಿದ್ಯಾರ್ಥಿ ಉಳ್ಳಂಥ NTPC ಹುದ್ದೆಗಳಿಗೆ ಅರ್ಜಿ ಹಾಕಲು ನಿಗದಿತ ದಿನಾಂಕಗಳು: ಆರಂಭದ ದಿನಾಂಕ, ಸ್ವೀಕಾರವಾದ ಆರಂಭಿಕ ದಿನಾಂಕ 21/9/2023 ಆನ್ಲೈನ್ ಮೂಲಕ ಅರ್ಜಿನ ಹಾಕ್ಲಿಕ್ಕೆ ಪ್ರಾರಂಭ ಆಗ್ಯದ್ರಿ. ಕೊನೆಯ ದಿನಾಂಕ ಅಂತಂದಾಗ 20/10/2024 ರಾತ್ರಿ 11:59ವರೆಗೂ ಕೂಡ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ತುಂಬೋದು, ಹಾಕ್ಬೋದು ಅಂತ ನಾವಿಲ್ಲಿ ಗುರುತಿಸ್ತೀವಿ. ದ್ವಿತೀಯ PUC ವಿದ್ಯಾರ್ಥಿ ಉಳ್ಳಂತಹ NTPC ಹುದ್ದೆಗಳಿಗೆ ದಿನಾಂಕ ಇಲ್ಲೂ ನಿಗದಿತ ಮಾಡಿದ್ದಾನೆ. 1/1/2025 ಕನಿಷ್ಠ 18 ವರ್ಷ ಆಗಿರಬೇಕ್ರಿ, ಗರಿಷ್ಠ 33 ವರ್ಷ ಮೀರಿರಬಾರದು. ದ್ವಿತೀಯ PUC ವಿದ್ಯಾರ್ಥಿ ಉಳ್ಳಂಥವರಿಗೆ ಕನಿಷ್ಠ 18 ವರ್ಷ ಆಗಿರಬೇಕು, ಗರಿಷ್ಠ 33 ವರ್ಷ ವಯಸ್ಸು ಮೀರಿರಬಾರ್ದು. ಇತರೆ ಹಿಂದುಳಿದ ವರ್ಗದವರಿಗೆ 3 ವರ್ಷ ವಯಸ್ಸಿನ ಸಡಿಲಿಕೆ, SC ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಅರ್ಜಿ ಹಾಕ್ಲಕ್ಕೆ 5 ವರ್ಷದ ವಯಸ್ಸಿನ ಸಡಿಲಿಕೆ. ನಿಯಮಗಳು ಕೂಡ ಇಲ್ಲಿ ಅನ್ವಯ ಆಗ್ತವ. ಈ ವಯಸ್ಸಿನ ಸಡಿಲಿಕೆಗೆ ಅನುಗುಣವಾಗಿ ನೀವು ಅರ್ಜಿಯನ್ನು ಆನ್ಲೈನ್ ಮೂಲಕ ನೀವು ಹಾಕ್ಬೋದು. ಅಪ್ಲಿಕೇಶನ್ ಶುಲ್ಕ ವಿವರವನ್ನು ನೋಡೋದಾದರೆ ಸಾಮಾನ್ಯ ಅರ್ಹತೆ ಉಳ್ಳಂಥವರು ಇತರೆ ಹಿಂದುಳಿದ ವರ್ಗದವರಿಗೆ ₹500 ಶುಲ್ಕ ಪಾವತಿ ಶುಲ್ಕ ಅದ ರೀ. SC ST ಮಾಜಿ ಸೈನಿಕ, PWD ಮಹಿಳಾ, ಟ್ರಾನ್ಸ್ಜೆಂಡರ್, ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ₹250 ಅಪ್ಲಿಕೇಶನ್ ಶುಲ್ಕ ವಿವರವನ್ನು ನೀಡಲಾಗಿದೆ. CBT ಪರೀಕ್ಷೆ ಬರೆದವರಿಗೆ ಮಾತ್ರ ಅರ್ಜಿ ಶುಲ್ಕ ಮರುಪಾವತಿಯನ್ನು ಮಾಡಲಾಗ್ತದ ಅಂತೇಳಿ ಗುರುತಿಸ್ತಾರೆ.
ಕರ್ನಾಟಕದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಭೇಟಿ ನೀಡಬೇಕಾದಂಥ ವೆಬ್ಸೈಟ್ ವಿಳಾಸವನ್ನು ಕೊಡಲಾಗಿದೆ. ಈ ವೆಬ್ಸೈಟ್ ಮೂಲಕ ನೀವೇನು ಮಾಡ್ಬೋದು, ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ದೇಶಾದ್ಯಂತ ದೇಶದ ಎಲ್ಲ ರೈಲ್ವೆ ವಲಯಗಳಲ್ಲಿ ಪೋಸ್ಟ್ಗಳನ್ನು ಬಿಡಲಾಗಿದೆ. ಪ್ರದೇಶ ಕರ್ನಾಟಕ, ಅಂಚೆ ಸಂಖ್ಯೆ 560046. ದೇಶ ಯಾವುದು ಅಂದಾಗ ಇಂಡಿಯಾ ಅಂತ ಇಲ್ಲಿ ಗುರುತಿಸಲಾಗಿದೆ. ಈ ರೀತಿಯಾಗಿ ನೀವು ಗ್ರ್ಯಾಜುಯೇಟ್, ಅಂಡರ್ ಗ್ರ್ಯಾಜುಯೇಟ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ನೀವು ಅಪ್ಲಿಕೇಶನ್ ಹಾಕಬೇಕು ಅನ್ನುವಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿನಿ. ಧನ್ಯವಾದಗಳು.